ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ರಾಶ್ರಮ್ ಫೋಕಸ್ನಲ್ಲಿ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಡೈರೆಕ್ಟಾಗಿ ರಾಶ್ರಮ್ ಇನ್ಸ್ಟಿಟ್ಯೂಟ್ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆದಂತಹ ಅನೌನ್ಸ್ಮೆಂಟ್. ರಾಶ್ರಮ್ ಇನ್ಸ್ಟಿಟ್ಯೂಟ್ ಧಾರವಾಡನಲ್ಲಿ KS ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಹೊಸ ಬ್ಯಾಚಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದ್ದು, ಜಾಯಿನ್ ಆಗುವುದಕ್ಕೆ ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಭ್ಯರ್ಥಿಗಳು ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪ್ ಬಳಿ ಇರುವಂತಹ ರಾಶ್ರಮ್ ಇನ್ಸ್ಟಿಟ್ಯೂಟ್ಗೆ ಡೈರೆಕ್ಟಾಗಿ ಭೇಟಿ ನೀಡಿ ಹೊಸ ಬ್ಯಾಚಸ್ಗಳಿಗೆ ಜಾಯಿನ್ ಆಗ್ಬೋದು. ಅಥವಾ ಈ KS ರಿಲೇಟ್ ಆಗಿ ಯಾವುದಾದ್ರೂ ಡೌಟ್ಸ್ಗಳಿವೆ ಅಥವಾ ಕ್ವೆರೀಸ್ಗಳಿವೆ ಅಂತಂದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸಿ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಡೈರೆಕ್ಟಾಗಿ ಕೋರ್ಸನ್ನು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ಇನ್ನು ಡಿಸ್ಕಷನನ್ನು ಕಂಟಿನ್ಯೂ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲಿಗೆ ತಿಳಿದುಕೊಳ್ಳುವುದಾದರೆ, ಎಂಪ್ಲಾಯೀಸ್ ಸ್ಟೇಟ್ಸ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ESIC ಅನ್ನುವ ಈ ಯೋಜನೆಯನ್ನು ಭಾರತದಲ್ಲಿ ಸರ್ಕಾರದಿಂದ ಯಾವ ವರ್ಷದ ಒಂದು ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 1952 ಫೆಬ್ರವರಿ 24, ಆಪ್ಷನ್ 2 1949 ಮಾರ್ಚ್ 9ನೇ ತಾರೀಕು, ಅಥವಾ ಆಪ್ಷನ್ 3 1958 ಜುಲೈ 23, ಅಥವಾ ಆಪ್ಷನ್ 4 1965 ಡಿಸೆಂಬರ್ 30 ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 24 ಫೆಬ್ರವರಿ 1952ನೇ ಇಸವಿಯಲ್ಲಿ ಸ್ಟ್ಯಾಟ್ಯೂಟರಿ ಸ್ಥಾನಮಾನವನ್ನು ಹೊಂದಿರುವಂತಹ ESIC ಸಂಸ್ಥೆಯನ್ನು ಸ್ಥಾಪಿಸಲಾಗುತ್ತದೆ. ESIC ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು GK ರಿಲೇಟ್ ಆಗಿ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗೋದ್ರಿಂದ ಇವುಗಳನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸ್ವತಂತ್ರ ಭಾರತದಲ್ಲಿ 1948ನೇ ಇಸವಿಯಲ್ಲಿ ನಮ್ಮ ಪಾರ್ಲಿಮೆಂಟ್ನಿಂದ ESIC ಆ್ಯಕ್ಟನ್ನು ಜಾರಿಗೊಳಿಸಲಾಗುತ್ತೆ. ಈ ಕಾರ್ಮಿಕ ವರ್ಗದ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವಂತಹ ಉದ್ದೇಶದಿಂದ 1952 ಫೆಬ್ರವರಿ 24ನೇ ತಾರೀಕಿನಂದು ಆವಾಗಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಂದ ಈ ಸಂಸ್ಥೆಯನ್ನು ಸ್ಥಾಪಿಸಲಾಗುತ್ತೆ. ಕಾಯ್ದೆಯ ಅಡಿಯಲ್ಲಿ ಜಾರಿಗೊಂಡಿದ್ದರಿಂದ, ಆ್ಯಕ್ಟ್ನ ಅಡಿಯಲ್ಲಿ ಜಾರಿಗೊಂಡಿದ್ದರಿಂದ ಈ ಎಂಪ್ಲಾಯೀಸ್ ಸ್ಟೇಟ್ಸ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಈ ಸಂಸ್ಥೆ ಏನಿದೆ ಇದು ಒಂದು ಶಾಸನಬದ್ಧವಾದಂತಹ ಅಥವಾ ಸ್ಟ್ಯಾಟ್ಯೂಟರಿ ಸ್ಥಾನಮಾನವನ್ನು ಹೊಂದಿರುವಂತಹ ಕಾರ್ಪೊರೇಟ್ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಇನ್ನು ಈ ಸಾಮಾಜಿಕ ಭದ್ರತೆ ಅಂದರೆ ಯಾವ ರೀತಿಯಾದಂತಹ ಪ್ರಯೋಜನಗಳನ್ನು ನೀಡಲಾಗುತ್ತೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದಕ್ಕೆ ಒಂದು ಕ್ರೈಟೇರಿಯಾಸ್ಗಳನ್ನು ಮೆನ್ಷನ್ ಮಾಡಲಾಗಿದೆ. ಯಾವ ರೀತಿ ಅಂತಂದರೆ, ಭಾರತದಾದ್ಯಂತಹ ಸ್ಥಾಪನೆಯಾಗುವಂತಹ ಈ ಕಾರ್ಖಾನೆಗಳು, ರೋಡ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಥವಾ ಸಂಸ್ಥೆಗಳು ಅಂದರೆ ರಸ್ತೆ ಸಾರಿಗೆ ಸಂಸ್ಥೆಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಸ್ಗಳು, ಸಿನಿಮಾಗಳು, ಪ್ರೆಸ್ ಅಥವಾ ಪತ್ರಿಕೆಗಳು, ಅಂಗಡಿಗಳು ಮತ್ತು ಶೈಕ್ಷಣಿಕ ವೈದ್ಯಕೀಯ ಸಂಸ್ಥೆಗಳು ಅಂದರೆ ಈ 10 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರು ಅಥವಾ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಸಂಸ್ಥೆಗಳು ಕೂಡ ಈ ಶಾಸನಬದ್ಧವಾದಂತಹ ಎಂಪ್ಲಾಯೀಸ್ ಸ್ಟೇಟ್ಸ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತಹ ಒಂದು ಅವಶ್ಯಕತೆ ಇರುತ್ತೆ. ಈ ರಿಜಿಸ್ಟ್ರೇಷನ್ ಅಥವಾ ನೋಂದಾವಣೆ ಮಾಡುವಂತಹ ಜವಾಬ್ದಾರಿಯನ್ನು ಆಯಾ ಸಂಸ್ಥೆಗಳ ಉದ್ಯೋಗದಾತರು ಅಥವಾ ಮಾಲೀಕರ ಮೇಲೆ ನೀಡಲಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಸ್ಥಾಪನೆಯಾಗುವಂತಹ 10 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸಂಸ್ಥೆಗಳಲ್ಲಿ ಕಂಪಲ್ಸರಿಯಾಗಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಈ ESIC ಪ್ರಯೋಜನಗಳನ್ನು ನೀಡುವಂತಹ ಒಂದು ಬಾಧ್ಯತೆಯನ್ನು ಈ 1948ರ ESI ಆ್ಯಕ್ಟ್ ಮಾಡಿಕೊಡುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇನ್ನು ಈ ಕಾರ್ಮಿಕ ವರ್ಗದವರಿಗೆ ESIC ಅಥವಾ ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಪ್ರಮುಖ ಪ್ರಯೋಜನಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಆಯಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾರ್ಮಿಕ ವರ್ಗದವರಿಗೆ ಅವಶ್ಯಕ ಇರುವಂತಹ ಸಾಮಾಜಿಕ ಭದ್ರತೆಯ ಪ್ರಯೋಜನಗಳು, ಬೆನಿಫಿಟ್ಸ್ಗಳು ಯಾವುವು ಅಂತಂದರೆ, ಮೆಡಿಕಲ್ ಬೆನಿಫಿಟ್ಸ್ಗಳು ಅಂದರೆ ವೈದ್ಯಕೀಯ ಸೇವೆಯನ್ನು ನೀಡುವಂತಹ ಪ್ರಯೋಜನಗಳು, ಅನಾರೋಗ್ಯಕ್ಕೆ ಸಂಬಂಧಿಸಿದಂತಹ ಅನುಕೂಲಗಳನ್ನು ಮಾಡಿಕೊಡುವಂತಹ ಪ್ರಯೋಜನಗಳು, ಈ ಮ್ಯಾಟರ್ನಿಟಿಗೆ ಸಂಬಂಧಿಸಿದಂತಹ ಬೆನಿಫಿಟ್ಸ್ಗಳಾಗಿರ್ಬೋದು, ಮತ್ತು ಈ ಕಾರ್ಮಿಕ ವರ್ಗದವರು ಕಾರ್ಯನಿರ್ವಹಿಸ್ತಾ ಇರುವಂತಹ ಸ್ಥಳದಲ್ಲಿ ಅಪಘಾತಗಳಿಗೆ ಈಡಾಗಿ ಅವರು ಅಂಗವೈಕಲ್ಯವನ್ನು
ಹೊಂದಿದರೆ ಅಥವಾ ಡಿಸೇಬಲ್ಮೆಂಟನ್ನು ಹೊಂದಿದರೆ ಅವರಿಗೆ ನೀಡಬೇಕಾದಂತಹ ಕೆಲವೊಂದಿಷ್ಟು ಪ್ರಯೋಜನಗಳಾಗಿರ್ಬೋದು ಮತ್ತು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಆ ಕಾರ್ಮಿಕರ ಕುಟುಂಬದವರಿಗೆ ಅಥವಾ ಅವರ ಮೇಲೆ ಅವಲಂಬಿತರಾಗಿರುವಂತಹ ಕುಟುಂಬದ ಸದಸ್ಯರುಗಳಿಗೆ ನೀಡಬಹುದಂತಹ ಪ್ರಯೋಜನಗಳು, ಫ್ಯುನರಲ್ ಎಕ್ಸ್ಪೆನ್ಸಸ್ಗಳು ಮತ್ತು ಇತರ ಪ್ರಮುಖ ಬೆನಿಫಿಟ್ಸ್ಗಳನ್ನು ESIC ಅನ್ನುವ ಸಂಸ್ಥೆಯ ಮೂಲಕ ಉಚಿತವಾಗಿ ಮಾಡಿಕೊಡಲಾಗುತ್ತೆ ಅಂತ ನಾವಿಲ್ಲಿ ಇಂಪಾರ್ಟೆಂಟಾಗಿ ನೋಟ್ ಮಾಡ್ಕೋಬೇಕು. ಸರ್ಕಾರದಿಂದ 1948ರ ಆ್ಯಕ್ಟ್ನ ಅಡಿಯಲ್ಲಿ ಮುಂದೆ 1952ನೇ ಇಸ್ವಿಯಲ್ಲಿ ಕಾರ್ಮಿಕ ರಾಜ್ಯ ವಿಮಾ ನಿಗಮವನ್ನು ಸ್ಥಾಪನೆ ಮಾಡಲಾಗಿತ್ತು ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ 1952 ಈಸ್ ರೈಟ್ ಆನ್ಸರ್. ಕಮೆಂಟ್ ಮಾಡಿ, ಆನ್ಸರ್ ಮಾಡಿ. ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್, ವೆರಿ ವೆಲ್ ಡನ್. ಡಿಸ್ಕಷನ್ನಲ್ಲಿ ಭಾಗವಹಿಸೋಕ್ಕೆ ಟ್ರೈ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ಅಥವಾ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅದರ ಬಗ್ಗೆ ಕೂಡ ಡೀಟೇಲ್ ಆದಂಥ ಒಂದು ವಿಡಿಯೋವನ್ನು ಮಾಡ್ತೀನಿ. ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ವಿಶೇಷ ತಳಿಯ ಮಟ್ಟಿ ಬಾಳೆಹಣ್ಣು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾಕೆ ಅಂತಂದರೆ ಈ ಜಾಗ್ರಫಿಕಲ್ ಇಂಡಿಕೇಶನ್ ಅಥವಾ ಭೌಗೋಳಿಕ ಸೂಚಕದ ಟ್ಯಾಗನ್ನು ಈ ವಿಶೇಷ ತಳಿಯ ಮಟ್ಟಿ ಬಾಳೆಹಣ್ಣಿಗೆ ನೀಡಲಾಗಿದೆ. ಪ್ರಶ್ನೆ ಏನು ಅಂತಂದರೆ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಈ ಮಟ್ಟಿ ಬಾಳೆಹಣ್ಣನ್ನು, ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಮಟ್ಟಿ ಬಾಳೆಹಣ್ಣ ಬೆಳೆಯಲಾಗುತ್ತದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ತಿರುವನಂತಪುರ, ಆಪ್ಷನ್ 2 ನಾಗ್ಪುರ್, ಆಪ್ಷನ್ 3 ಕನ್ಯಾಕುಮಾರಿ ಅಥವಾ ಆಪ್ಷನ್ 4 ತಿರುಪತಿ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಈ ಮಟ್ಟಿ ಬಾಳೆಹಣ್ಣಿನ ಕುರಿತಾದಂತಹ ಡೀಟೇಲ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಇದನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಯಾಕಂತಂದರೆ ಇತ್ತೀಚೆಗೆ KS ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಈ ಇಶಾದ್ ಮಾವಿನ ಹಣ್ಣಿನ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಹೀಗಾಗಿ GI ಟ್ಯಾಗನ್ನು ಹೊಂದಿರುವಂತಹ ಈ ಮಟ್ಟಿ ಬಾಳೆಹಣ್ಣಿನ ಬಗ್ಗೆ ಕೂಡ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುವುದರಿಂದ ಇದರ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಗಳನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಗೆಸ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲನ್ನು ಕಂಟಿನ್ಯೂ ಮಾಡೋದಾದರೆ, ದೇಶದಾದ್ಯಂತ ಈ ತಂತ್ರಜ್ಞಾನ ಸಾಕಷ್ಟು ಮುಂದುವರಿತಾ ಇದ್ದು ಈ ಡಿಜಿಟಲೀಕರಣ ದೇಶದಾದ್ಯಂತ ನಡೀತಾ ಇದೆ. ಇತ್ತೀಚೆಗೆ ನಾವು ಈ ಕೃಷಿ ಡಿಜಿಟಲೀಕರಣಕ್ಕೆ ಸಂಬಂಧಿಸಿದಂತಹ ಡೀಟೇಲ್ ಆದಂತಹ ಆರ್ಟಿಕಲನ್ನು ಕೂಡ ಡಿಸ್ಕಸ್ ಮಾಡಿದ್ವಿ, ಡಿಜಿಟಲ್ ಕೃಷಿ ಮಿಷನ್ ಅಂತ. ಸೊ ಅದನ್ನೆಲ್ಲ ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟ್ನಲ್ಲಿ ಹೋಗಿ ಡೀಟೇಲ್ ಆದಂತಹ ವಿಡಿಯೋವನ್ನು ನೋಡ್ಕೋಬೋದು. ಈಗ ಸದ್ಯಕ್ಕೆ ಈ ಸೈಬರ್ ಕ್ರೈಮನ್ನು ದೇಶದಾದ್ಯಂತ ಕಡಿಮೆ ಮಾಡುವಂತಹ ಒಂದು ಉದ್ದೇಶದಿಂದ ನವದೆಹಲಿಯಲ್ಲಿ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವರಿಂದ I4C ಅನ್ನುವ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. I4C ಅಂತಂದರೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂತ. ಈ 4 Cಗಳ ಬದಲಾಗಿ ರಿಪ್ಲೇಸ್ಮೆಂಟ್ ಆಗಿ I4C ಅಂತ ಈ ಒಂದು ಕೇಂದ್ರದ ಹೆಸರನ್ನು ಗುರುತಿಸಲಾಗಿದೆ. ಸೊ ಇದರ ಎಲ್ಲಿ ಅಂತಂದರೆ ನವದೆಹಲಿಯಲ್ಲಿ ಇತ್ತೀಚೆಗೆ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಇದೇ ಒಂದು ಸಂದರ್ಭದಲ್ಲಿ ದೇಶದಾದ್ಯಂತ ಈ ಸೈಬರ್ ಅಪರಾಧಗಳನ್ನು ತಡೆಗಟ್ಟುವಂತಹ ಉದ್ದೇಶದಿಂದ ಸಾಕಷ್ಟು ಉಪಕ್ರಮಗಳನ್ನು ಲಾಂಚ್ ಮಾಡಲಾಗ್ತಾ ಇದೆ ಅಂತ ಕೂಡ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಸೈಬರ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಲಾಂಚ್ ಮಾಡಲಾದಂತಹ ಈ ಹೊಸ ಉಪಕ್ರಮಗಳು ಯಾವುವು ಅಂತ ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಅದರ ಜೊತೆಗೆ ಈ I4C ಅಂದರೆ ಏನು ಅಂತ ಡೀಟೇಲ್ ಆಗಿ ಇದರ ಬಗ್ಗೆ ಕೂಡ ತಿಳಿದುಕೊಳ್ಳೋಕೆ ಟ್ರೈ ಮಾಡೋಣ. ಮೊದಲಿಗೆ ಈ ಉಪಕ್ರಮಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಮೊದಲನೇ ಉಪಕ್ರಮ ಸೈಬರ್ ವಂಚನೆ ತಗ್ಗಿಸುವಿಕೆಯ ಕೇಂದ್ರ ಅಥವಾ ಸೈಬರ್ ಫ್ರಾಡ್ ಮಿಟಿಗೇಷನ್ ಸೆಂಟರ್ CFMC ಅಂತ. ಈ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ನ ಅಡಿಯಲ್ಲಿ ದೇಶದಾದ್ಯಂತ ಕಾರ್ಯನಿರ್ವಹಿಸ್ತಾ ಇರುವಂತಹ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು, ಫಾರ್ ಎಕ್ಸಾಂಪಲ್ ಈ ಪೊಲೀಸ್ ಇಲಾಖೆ ಆಗಿರ್ಬೋದು, ರಿಸರ್ವ್ ಪೊಲೀಸ್ ಆಗಿರ್ಬೋದು, ಈ ರೀತಿಯಾದಂತಹ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳನ್ನು ಒಳಗೊಳ್ಳುವುದರ ಮೂಲಕ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು, ಬ್ಯಾಂಕ್ಸ್ಗಳು ಮತ್ತು ಪೇಮೆಂಟ್ ಅಗ್ರಿಗೇಟರ್ಸ್ಗಳು, ಟೆಲಿಕಾಂ ಕಂಪನಿಗಳು ಮತ್ತು IT ಉದ್ಯಮಗಳು, ಈ ರೀತಿಯಾಗಿ ಸಾಕಷ್ಟು ವೈವಿಧ್ಯಮಯವಾದಂತಹ ಡಿಜಿಟಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಸಂಸ್ಥೆಗಳನ್ನು ಒಳಗೊಳ್ಳುವುದರ ಮೂಲಕ ಈ ಸೈಬರ್ ವಂಚನೆ ತಗ್ಗಿಸುವಿಕೆಯ ಒಂದು ಕೇಂದ್ರವನ್ನು ನವದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ಮೊದಲನೇ ಇನಿಷಿಯೇಟಿವ್. ಈ CFMC ಅನ್ನುವ ಈ ಒಂದು ಕೇಂದ್ರದ ಅಡಿಯಲ್ಲಿ ದೇಶದಾದ್ಯಂತ ಕೋಆಪರೇಟಿವ್ ಫೆಡರಲಿಸಮ್ ಅನ್ನುವ ತತ್ವವನ್ನು ಪೋಷಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಕೇಂದ್ರ ಮತ್ತು
ಆಯಾ ರಾಜ್ಯ ಸರ್ಕಾರಗಳ ಪೊಲೀಸ್ ಇಲಾಖೆ ಅಥವಾ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಆನ್ಲೈನ್ ಫೈನಾನ್ಷಿಯಲ್ ಕ್ರೈಮ್ಸ್ಗಳನ್ನು ಅಥವಾ ಈ ಆರ್ಥಿಕ ಆನ್ಲೈನ್ ಅಪರಾಧಗಳನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಇಮ್ಮಿಡಿಯೇಟ್ ಆಗಿ ಆ್ಯಕ್ಷನ್ ಕೈಗೊಳ್ಳುವಂತಹ ಅಥವಾ ಕಾರ್ಯತತ್ಪರತೆಯನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಈ CFMCಯನ್ನು ಸ್ಥಾಪನೆ ಮಾಡಲಾಗಿದೆ ನವದೆಹಲಿಯಲ್ಲಿ ಅಂತ ಮೊದಲನೇ ಉಪಕ್ರಮದ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇನ್ನು ಎರಡನೇ ಉಪಕ್ರಮ ಏನು ಅಂತಂದರೆ ಸಮನ್ವಯ ಅನ್ನುವ ಉಪಕ್ರಮ. ಇದು ಮುಖ್ಯವಾಗಿ ದೇಶದಾದ್ಯಂತ ಒಂದು ಈ ಜಾಯಿಂಟ್ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಫೆಸಿಲಿಟೇಷನ್ ಸಿಸ್ಟಮನ್ನು ಅಥವಾ ಈ ಒಂದು ವ್ಯವಸ್ಥೆಯನ್ನು ಅಂದರೆ ಈ ಸೈಬರ್ ಕ್ರೈಮ್ಗೆ ಸಂಬಂಧಿಸಿದಂತಹ ತನಿಖೆಯನ್ನು ಕೈಗೊಳ್ಳುವಂತೆ ಮತ್ತು ಈ ಒಂದೇ ಒಂದು ವೇದಿಕೆಯಲ್ಲಿ ಸೈಬರ್ ಕ್ರೈಮ್ಗೆ ಸಂಬಂಧಿಸಿದಂತಹ ಎಲ್ಲ ಡೇಟಾವನ್ನು ಶೇರ್ ಮಾಡುವುದಾಗಿರ್ಬೋದು ಅಥವಾ ಕ್ರೈಮನ್ನು ಮ್ಯಾಪಿಂಗ್ ಮಾಡುವುದಾಗಿರ್ಬೋದು, ಡೇಟಾ ಅನಾಲಿಟಿಕ್ಸ್ ಮಾಡುವುದಾಗಿರ್ಬೋದು ಮತ್ತು ಇತರ ಎಲ್ಲ ಮೇಲೆ ತಿಳಿಸಲಾದಂತಹ ಸಂಸ್ಥೆಗಳ ನಡುವೆ ಒಂದು ಸಹಕಾರವನ್ನು ಕೋಆರ್ಡಿನೇಷನನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಒನ್ ಸ್ಟಾಪ್ ಪ್ಲ್ಯಾಟ್ಫಾರ್ಮ್ ಆಗಿ ಸಮನ್ವಯ್ ಅನ್ನುವ ಈ ಒಂದು ಆನ್ಲೈನ್ ಪೋರ್ಟಲನ್ನು ಜಾರಿಗೊಳಿಸಲಾಗ್ತಾ ಇದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಸಮನ್ವಯ್ ಪೋರ್ಟಲ್ ಈಸ್ ರಿಲೇಟೆಡ್ ಟು ಸೈಬರ್ ಸೆಕ್ಯೂರಿಟಿ ಇನಿಷಿಯೇಟಿವ್ ಅಂತ ನಾವಿಲ್ಲಿ ನೋಟ್ ಮಾಡಿ ಇಟ್ಕೋಬೇಕು. ಇನ್ನು ಮೂರನೇ ಇನಿಷಿಯೇಟಿವ್ ಏನು ಅಂತಂದರೆ ಸೈಬರ್ ಕಮಾಂಡೋಸ್ ಪ್ರೋಗ್ರಾಮ್ ಅಂತ. ಆಗಲೇ ತಿಳಿಸಿದ ಹಾಗೆ ಈ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ಸ್ಗಳಿಂದ ಒಂದು ವಿಶೇಷವಾದಂತಹ ವಿಭಾಗವನ್ನು ಸ್ಪೆಷಲ್ ವಿಂಗನ್ನು ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ಸೈಬರ್ ಕ್ರೈಮ್ಗೆ ಅಥವಾ ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದಂತೆ ಅವುಗಳ ಮಾಹಿತಿಯನ್ನು ಹೊಂದಿರುವಂತಹ ಅಥವಾ ಒಂದು ಜ್ಞಾನವನ್ನು ಹೊಂದಿರುವಂತಹ ತರಬೇತಿಯನ್ನು ಪಡೆದಿರುವಂತಹ ಒಂದು ವಿಶೇಷ ಲಾ ಎನ್ಫೋರ್ಸ್ಮೆಂಟ್ ವಿಭಾಗವಾಗಿ ಸೈಬರ್ ಕಮಾಂಡೋಸ್ಗಳು ಅಂತ ಇದನ್ನು ಹೊಸ ಉಪಕ್ರಮವನ್ನು ಪ್ರಾರಂಭಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ದೇಶದಾದ್ಯಂತ ಈ ಡಿಜಿಟಲ್ ಸ್ಪೇಸನ್ನು ಮಿಸ್ಯೂಸ್ ಮಾಡಿಕೊಳ್ಳದೇ ಇರುವಂತೆ ತಡೆಗಟ್ಟುವಂತಹ ಒಂದು ಪ್ರಮುಖ ಒಂದು ಉದ್ದೇಶವನ್ನು ಕೂಡ ಈ ಒಂದು ವಿಶೇಷ ಸಿಬ್ಬಂದಿಗಳ ಅಥವಾ ತರಬೇತಿಯನ್ನು ಪಡೆದುಕೊಂಡಿರುವಂತಹ ಸಿಬ್ಬಂದಿಗಳ ಒಂದು ವಿಭಾಗವನ್ನು ಸೈಬರ್ ಕಮಾಂಡೋಸ್ಗಳು ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ಮುಂದೆ ಸಸ್ಪೆಕ್ಟ್ ರಿಜಿಸ್ಟ್ರಿ ಅಂತಂದರೆ ಶಂಕಿತರ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಆಗಲೇ ಸೂಚಿಸಿದ ಹಾಗೆ ಎಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಬ್ಯಾಂಕ್ಸ್ಗಳ ಮೂಲಕ ರೆಕಾರ್ಡ್ ಆದಂತಹ ಈ ಸೈಬರ್ ಅಪರಾಧಗಳನ್ನು ಅವುಗಳಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ದಾಖಲೆ ಮಾಡಿಕೊಳ್ಳುವಂತಹ ಒಂದು ರಿಪೋರ್ಟಿಂಗ್ ಪೋರ್ಟಲನ್ನು ಲಾಂಚ್ ಮಾಡಲಾಗ್ತಾ ಇದೆ, ನ್ಯಾಷನಲ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತ. ಸೊ ಇದನ್ನು ಸಸ್ಪೆಕ್ಟ್ ರಿಜಿಸ್ಟ್ರಿ ಅಥವಾ ಶಂಕಿತ ನೋಂದಣಿ ಅಂತ ಗುರುತಿಸಲಾಗುತ್ತೆ. ಸೊ ಈ ರೀತಿಯಾಗಿ 4 ಪ್ರಮುಖವಾದಂತಹ ಉಪಕ್ರಮಗಳನ್ನು ಈ ಹೊಸ ಸೈಬರ್ ಸೆಕ್ಯುರಿಟಿ ಉಪಕ್ರಮಗಳಾಗಿ ಕೇಂದ್ರ ಗೃಹ ಸಚಿವರಿಂದ ಲಾಂಚ್ ಮಾಡಲಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಅದೇ ರೀತಿಯಾಗಿ ಕಾಂಟೆಕ್ಸ್ಟ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ I4C ಅಥವಾ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಕುರಿತಾಗಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಆಗಲೇ ತಿಳಿಸಿದ ಹಾಗೆ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನಿಂದ ನವದೆಹಲಿಯಲ್ಲಿ ಈ I4C ಅನ್ನುವ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. I ಫಾರ್ ಇಂಡಿಯನ್, C ಫಾರ್ ಸೈಬರ್, C ಫಾರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂತ ಈ 4 C ಮತ್ತು I. ಸೊ I4C ಅಂತ ಈ ಹೊಸ ಸೈಬರ್ ಸೆಕ್ಯುರಿಟಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದರೆ ಕೇವಲ ಈ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಅಥವಾ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಅಷ್ಟೇ ಅಲ್ಲದೆ ಈ ದೇಶದಾದ್ಯಂತ ಕಾರ್ಯನಿರ್ವಹಿಸ್ತಾ ಇರುವಂಥ ಅದರಲ್ಲೂ ಕೂಡ ಈ ಡಿಜಿಟಲೈಸೇಷನ್ ಆಗಿರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಹ್ಯಾಕಿಂಗ್ ರಿಲೇಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಎಲ್ಲ ನಾಗರಿಕರನ್ನು ಕೂಡ ಒಳಗೊಳ್ಳುವಂತೆ ಮತ್ತು ಸ್ವಯಂ ಸೇವಕರನ್ನು ಅಂದರೆ ಈ ವಾಲಂಟಿಯರ್ಸ್ ಆಗಿ ಈ ಸೈಬರ್ ಅಪರಾಧದ ವಿರುದ್ಧ ಹೋರಾಡುವಂತೆ ಪ್ರೋತ್ಸಾಹಿಸುವಂತಹ ಒಂದು ಉದ್ದೇಶವನ್ನು ಇನ್ಕ್ಲೂಡ್ ಮಾಡಿಕೊಳ್ಳುವುದರ ಮೂಲಕ ಈ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರನ್ನು ನ್ಯೂ ಡೆಲ್ಲಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಕನ್ನಡದಲ್ಲೂ ಕೂಡ ನೆನಪಿಟ್ಕೊಳ್ಳಿ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ, ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂತ ನಾವಿಲ್ಲಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ದೇಶದಾದ್ಯಂತ ಈ ಸೈಬರ್ ಅಪರಾಧಗಳ ವಿರುದ್ಧ ಹೋರಾಟ ಮಾಡುವಂತಹ ಒಂದು ನೋಡಲ್ ಏಜೆನ್ಸಿಯಾಗಿ, ನೋಡಲ್ ಪಾಯಿಂಟ್ ಆಗಿ ಕಾರ್ಯವನ್ನು ನಿರ್ವಹಿಸಲಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ಈಸ್ I4C. ಸೊ ಇದರಲ್ಲಿ ಇನ್ಕ್ಲೂಡ್ ಆದಂತಹ ಪ್ರಮುಖ 4 ಉಪಕ್ರಮಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಮೊದಲನೇದು ಸೈಬರ್ ಫ್ರಾಡ್ ಮಿಟಿಗೇಷನ್ ಸೆಂಟರ್ ಅಥವಾ ಕನ್ನಡದಲ್ಲಿ ಸೈಬರ್ ವಂಚನೆ ತಗ್ಗಿಸುವಿಕೆ ಕೇಂದ್ರ. ಎರಡನೇದು ಸಮನ್ವಯ ಪ್ಲ್ಯಾಟ್ಫಾರ್ಮ್ ಅಥವಾ ಸಮನ್ವಯ ವೇದಿಕೆ. ಮೂರನೇದು ಸೈಬರ್ ಕಮಾಂಡೋಸ್ ಅನ್ನುವ
ವಿಶೇಷವಾದಂತಹ ಸಪರೇಟ್ ಪ್ರತ್ಯೇಕವಾದಂತಹ ವಿಭಾಗವನ್ನು ಸ್ಥಾಪನೆ ಮಾಡುವುದು ಮತ್ತು ಶಂಕಿತ ನೋಂದಣಿ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳುವುದು. ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ನ ಮೂಲಕ ಈ ಸೈಬರ್ ವಂಚನೆಗಳಿಗೆ ಸಂಬಂಧಿಸಿದಂತಹ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಲಾಗುತ್ತದೆ ಅಂತ ನಾವು ಇದರ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದಕ್ಕೆ ರಿಲೇಟ್ ಆದಂಥ ಪ್ರಶ್ನೆಗಳು ಬರುವುದು ಸಾಧ್ಯತೆ ಇರುತ್ತೆ. ಈ PSI ಎಸ್ಸೆ ರೈಟಿಂಗ್ನಲ್ಲೂ ಕೂಡ ಈ ಹೊಸ ಉಪಕ್ರಮಗಳ ಬಗ್ಗೆ ನೀವು ಮೆನ್ಷನ್ ಮಾಡುವುದರ ಮೂಲಕ ಸೈಬರ್ ಕ್ರೈಮ್ಗೆ ರಿಲೇಟ್ ಆಗಿ ಯಾವುದಾದ್ರೂ ಎಸ್ಸೆ ಬಂದರೆ ಈ ಪಾಯಿಂಟ್ಸ್ಗಳನ್ನು ನೀವು ಸಿಂಪಲ್ಲಾಗಿ ಮೆನ್ಷನ್ ಮಾಡ್ಬೋದು. ಅದೇ ರೀತಿಯಾಗಿ ಈ KS ಮೇನ್ಸ್ ರಿಲೇಟ್ ಆಗು ಕೂಡ ಈ ಒಂದು ಟಾಪಿಕ್ಸ್ಗಳನ್ನು ನೀವು ಇನ್ಕ್ಲೂಡ್ ಮಾಡಿಕೊಂಡು ನೋಟ್ ಮಾಡಿಕೊಂಡು ರಿವೈಸ್ ಮಾಡ್ಕೊಳ್ತಾ ಇರಿ. ಇನ್ನು ಈ I4C ಉಪಕ್ರಮದ ಅಡಿಯಲ್ಲಿ ಲಾಂಚ್ ಮಾಡಲಾಗುವಂತಹ ಪ್ರಮುಖ ಘಟಕಗಳು ಅಥವಾ ಕಂಪೋನೆಂಟ್ಸ್ಗಳು ಯಾವುವು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದರೆ, ಮೊದಲಿಗೆ ಈ ಸೈಬರ್ ಕ್ರೈಮ್ ರಿಲೇಟ್ ಆದಂತಹ ಬೆದರಿಕೆಗಳನ್ನು ಅನಾಲಿಸಿಸ್ ಮಾಡುವಂತಹ ಒಂದು ಯೂನಿಟ್ ಘಟಕ ಯಾವುದು ಅಂತಂದರೆ ನ್ಯಾಷನಲ್ ಸೈಬರ್ ಕ್ರೈಮ್ ಥ್ರೆಟ್ ಅನಾಲಿಟಿಕ್ಸ್ ಯೂನಿಟ್ ಅಂತ TAU. ಎರಡನೇದು ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತ 24/7 ಈ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ಸಮಯದಲ್ಲೂ ಕೂಡ ಸೈಬರ್ ವಂಚನೆಗಳು ಆದಂತಹ ಸಂದರ್ಭದಲ್ಲಿ ಅವುಗಳನ್ನು ರೆಕಾರ್ಡ್ ಮಾಡುವಂತಹ ಆ ಒಂದು ವರದಿಯನ್ನು ಸಲ್ಲಿಸುವಂತಹ ಆನ್ಲೈನ್ ಪೋರ್ಟಲನ್ನು ಸ್ಥಾಪಿಸಲಾಗ್ತಾ ಇದೆ. ಇದು ಎರಡನೇ ಘಟಕ, ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತ NCRP. ಇನ್ನು ಮೂರನೇದು ಯಾವುದು ಅಂತಂದರೆ ನ್ಯಾಷನಲ್ ಸೈಬರ್ ಕ್ರೈಮ್ ಟ್ರೈನಿಂಗ್ ಸೆಂಟರ್ NCTC ಅನ್ನುವ ಈ ಒಂದು ವಿಶೇಷವಾದಂತಹ ಈ ಆಗಲೇ ತಿಳಿಸಿದ ಹಾಗೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ಗಳಿಗೆ ಅಥವಾ ಪೊಲೀಸ್ ಇಲಾಖೆ ಅಥವಾ ಇತರ ಸೈಬರ್ ಕ್ರೈಮ್ ಪೊಲೀಸ್ ಇಲಾಖೆಗೆ ತರಬೇತಿಯನ್ನು ನೀಡುವಂತಹ ವಿಶೇಷವಾದಂತಹ ಕೇಂದ್ರಗಳನ್ನು ಸ್ಥಾಪನೆ ಮಾಡುವುದು ಮೂರನೇ ಘಟಕ. ನಾಲ್ಕನೇ ಘಟಕ ಏನು ಅಂತಂದರೆ ಸೈಬರ್ ಕ್ರೈಮ್ಗೆ ಸಂಬಂಧಿಸಿದಂತೆ, ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದಂತೆ ದೇಶದಾದ್ಯಂತ ವಿಶೇಷವಾಗಿ ಈ ಸಂಶೋಧನೆ ಮತ್ತು ನಾವೀನ್ಯತೆಯ ಕೇಂದ್ರಗಳನ್ನು ಸ್ಥಾಪನೆ ಮಾಡುವುದು. ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದಂತಹ ಉಪಕರಣಗಳನ್ನು ಬಳಸಿಕೊಂಡು ಈ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಇನ್ನು ಐದನೇ ಉಪಕ್ರಮ ಅಥವಾ ಐದನೇ ಒಂದು ಘಟಕ ಯಾವುದು ಅಂತಂದರೆ ಪ್ಲ್ಯಾಟ್ಫಾರ್ಮ್ ಫಾರ್ ಜಾಯಿಂಟ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಟೀಮ್ ಅಂತಂದರೆ ಈಗ ತಿಳಿಸಲಾದಂತಹ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ಗಳಿಗೆ ದೇಶದಾದ್ಯಂತ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಈ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಅಥವಾ ಸೈಬರ್ ಪೊಲೀಸ್ಗೆ ಸಂಬಂಧಿಸಿದಂತೆ ಒಂದು ವಿಶೇಷವಾದ ಸಮನ್ವಯತೆ ಅಥವಾ ಕೋಆರ್ಡಿನೇಷನನ್ನು ಎಸ್ಟಾಬ್ಲಿಷ್ ಮಾಡುವುದು ಮತ್ತು ಈ ಸೈಬರ್ ಅಪರಾಧಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಪರಸ್ಪರ ಶೇರ್ ಮಾಡುವಂತಹ ನಿಟ್ಟಿನಲ್ಲಿ, ಆ ಡೇಟಾವನ್ನು ಶೇರ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಟೀಮನ್ನು ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ. ಆರನೇ ಘಟಕ ಯಾವುದು ಅಂತಂದರೆ ಸೈಬರ್ ಕ್ರೈಮ್ ಎಕೋಸಿಸ್ಟಮ್ ಮ್ಯಾನೇಜ್ಮೆಂಟ್ ಯೂನಿಟ್ ಅಂತ. ಮುಖ್ಯವಾಗಿ ಈ ಸೈಬರ್ ಕ್ರೈಮನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಹೈಜೀನನ್ನು ಎಸ್ಟಾಬ್ಲಿಷ್ ಮಾಡುವುದು ಮತ್ತು ಅವುಗಳ ತಡೆಗಟ್ಟುವಿಕೆ ಅಥವಾ ಪ್ರಿವೆನ್ಷನನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಅವಶ್ಯಕತೆ ಇರುವಂತಹ ಈ ಸ್ಟ್ರಾಂಗ್ ಪಾಸ್ವರ್ಡ್ಗಳ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು ಅಥವಾ ಈ ಆ್ಯಂಟಿವೈರಸಸ್ಗಳ ಇಂಪ್ಲಿಮೆಂಟೇಷನ್ಸ್ ಆಗಿರ್ಬೋದು. ಈ ರೀತಿಯಾದಂತಹ ಕೆಲವೊಂದಿಷ್ಟು ಬ್ಲಾಕೇಜಸ್ಗಳನ್ನು ಎಸ್ಟಾಬ್ಲಿಷ್ ಮಾಡುವುದರ ಮೂಲಕ ಈ ಸೈಬರ್ ಕ್ರೈಮ್ ಎಕೋಸಿಸ್ಟಮ್ ಮ್ಯಾನೇಜ್ಮೆಂಟ್ ಯೂನಿಟನ್ನು ಕಾರ್ಯವನ್ನು ನಿರ್ವಹಿಸಲಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ನ್ಯಾಷನಲ್ ಸೈಬರ್ ಕ್ರೈಮ್ ಫೋರೆನ್ಸಿಕ್ ಲ್ಯಾಬೊರೇಟರಿ ಎಕೋಸಿಸ್ಟಮ್ ಅಂತ ಏಳನೇ ಪ್ರಮುಖವಾದಂತಹ ಘಟಕದಲ್ಲಿ ಈ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳ ಮೂಲಕ ಒಂದು ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ ಸಿಸ್ಟಮನ್ನು ಅಥವಾ ಒಂದು ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಲಾಗುವುದು ಅಂತ ಈ ಪ್ರಮುಖ 7 ಘಟಕಗಳನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ನ್ಯೂ ಸೈಬರ್ ಸೆಕ್ಯೂರಿಟಿ ಇನಿಷಿಯೇಟಿವ್ಸ್. ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್. ಯಾಕಂದರೆ ನೀವೆಲ್ಲ KS ಎಕ್ಸಾಮ್ನಲ್ಲಿ ಅಬ್ಸರ್ವ್ ಮಾಡಿದ್ರಿ, ನಾನು ಡಿಸ್ಕಸ್ ಮಾಡಿದಂತಹ ಸ್ಟೇಟ್ಮೆಂಟ್ಗಳನ್ನು ಡೈರೆಕ್ಟ್ ಆಪ್ಷನ್ಸ್ಗಳಲ್ಲಿ ನೀಡಲಾಗಿತ್ತು. ಸೊ ಹೀಗಾಗಿ ಸ್ಟೇಟ್ಮೆಂಟ್ಗಳ ರೂಪದಲ್ಲಿ ಡಿಸ್ಕಷನ್ ಏನು ಮಾಡ್ತಾ ಇರ್ತೀನಿ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೊಮ್ಮೆ ವಿಡಿಯೋವನ್ನು ನೋಡಿ, ರಿವೈಸ್ ಮಾಡಿ. 1.5 ಸ್ಪೀಡ್ಗೆ ಪ್ಲೇಬ್ಯಾಕ್ ಸ್ಪೀಡ್ನಲ್ಲಿ ಫಾಸ್ಟಾಗಿ ಈ ವಿಡಿಯೋವನ್ನು ಕೂಡ ನೀವು ನೋಡ್ಕೋಬೋದು, ರಿವೈಸ್ ಮಾಡ್ಕೋಬೋದು. ಆದರೂ ಕೂಡ ಡೌಟ್ಸ್ಗಳಿವೆ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ನಮೀಬಿಯಾ ದೇಶ ಶತಮಾನದಲ್ಲೇ ಭೀಕರವಾದಂತಹ ಬರಗಾಲವನ್ನು ಎದುರಿಸ್ತಾ ಇರುವುದರಿಂದ ಬೆಳೆಯ ಸಂಪೂರ್ಣವಾದಂತಹ ನಾಶವಾಗಿದ್ದರಿಂದ ಈ ಆಹಾರದ ಪೂರೈಕೆಯನ್ನು ಮಾಡುವಂತಹ ಉದ್ದೇಶದಿಂದ ನಮೀಬಿಯಾ ಸರ್ಕಾರದಿಂದ ದೇಶದಾದ್ಯಂತ ಸುಮಾರು 1.5 ಮಿಲಿಯನ್ನಷ್ಟು ಜನರಿಗೆ
ಆಹಾರ ಪೂರೈಕೆ ಮಾಡುವಂತಹ ಒಂದು ಉದ್ದೇಶದಿಂದ ನಮೀಬಿಯಾ ದೇಶದ ಸುತ್ತಮುತ್ತಲೂ ಇರುವಂತಹ ಕಾಡುಗಳಲ್ಲಿ ವಾಸಿಸ್ತಾ ಇರುವಂತಹ ಆನೆಗಳು ಮತ್ತು ಹಿಪ್ಪೋಪಾಟಮಸ್ಗಳು ಅಥವಾ ನೀರಾನೆಯಂತಹ ಕಾಡು ಪ್ರಾಣಿಗಳನ್ನು ಕೊಂದು ಆಹಾರವನ್ನು ಸಪ್ಲೈ ಮಾಡುವಂತಹ ಪೂರೈಕೆ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನಾವಿಲ್ಲಿ ನ್ಯೂಸ್ನಲ್ಲಿ ಅಬ್ಸರ್ವ್ ಮಾಡಿದ್ವಿ. ಶತಮಾನದಲ್ಲಿ ಅತ್ಯಂತ ಭೀಕರವಾದಂತಹ ಬರಗಾಲವನ್ನು ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿರುವಂತಹ ನಮೀಬಿಯಾದಲ್ಲಿ ಎದುರಿಸಲಾಗ್ತಾ ಇದೆ. ಸೊ ಇದೇ ಒಂದು ಕಾರಣಕ್ಕಾಗಿ ಅಲ್ಲಿ ಕಾಡುಗಳಲ್ಲಿ ಇರುವಂತಹ ಪ್ರಮುಖ ಪ್ರಾಣಿಗಳನ್ನು ನಾಶ ಮಾಡಿ ಆಹಾರವನ್ನು ಪೂರೈಸಲಾಗುವುದು ಅಂತ ನಿರ್ಧಾರ ಕೈಗೊಳ್ಳಲಾಗ್ತಾ ಇದೆ ಅಂತ ನಾವಿಲ್ಲಿ ಮಾಂಸವನ್ನು ಪೂರೈಕೆ ಮಾಡುವಂಥ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನಮೀಬಿಯಾ ಬಗ್ಗೆ ಒಂದು ಭೀಕರವಾದಂತಹ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ನಮೀಬಿಯಾ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಿಸಿದಂತಹ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಎಲ್ಲ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಮ್ಯಾಪನ್ನು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಆಫ್ರಿಕಾ ಖಂಡದ ನೈಋತ್ಯ ಭಾಗದಲ್ಲಿರುವಂತಹ ನಮೀಬಿಯಾ ದೇಶ ಪಶ್ಚಿಮ ಭಾಗದಲ್ಲಿ ಅಟ್ಲಾಂಟಿಕ್ ಮಹಾಸಾಗರದ ಕರಾವಳಿಯನ್ನು ಹಂಚಿಕೊಳ್ಳುವುದು, ಉತ್ತರದಲ್ಲಿ ಅಂಗೋಲಾ ಅನ್ನುವ ದೇಶ, ಈಶಾನ್ಯದಲ್ಲಿ ಜಾಂಬಿಯಾ, ಜಿಂಬಾಬ್ವೆ, ಪೂರ್ವದಲ್ಲಿ ಬೊಟ್ಸ್ವಾನಾ ಮತ್ತು ದಕ್ಷಿಣದಲ್ಲಿ ದಕ್ಷಿಣ ಆಫ್ರಿಕಾ. ಈ ರೀತಿಯಾಗಿ ಪ್ರಮುಖ 5 ದೇಶಗಳನ್ನು ಗಡಿಯನ್ನು ಹಂಚಿಕೊಳ್ಳುವಂತಹ ಪ್ರಮುಖ ರಾಷ್ಟ್ರವಾಗಿ ನಮೀಬಿಯಾ ಗುರುತಿಸಿಕೊಳ್ಳುತ್ತೆ. ಇದರ ರಾಜಧಾನಿ ವಿಂಡೋಕ್ ಅಂತ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಮೀಬಿಯಾ ದೇಶದ ಇನ್ನಷ್ಟು ಪ್ರಮುಖವಾದಂತಹ ವಿಶೇಷತೆಗಳನ್ನು ಅಬ್ಸರ್ವ್ ಮಾಡೋದಾದರೆ, ಮಕರ ಸಂಕ್ರಾಂತಿ ವೃತ್ತದ ಕಾಲ್ಪನಿಕ ರೇಖೆ 23.5 ಡಿಗ್ರಿ ಅಕ್ಷಾಂಶ ಹಾದು ಹೋಗುವಂಥ ಒಂದು ಪ್ರಮುಖ ರಾಷ್ಟ್ರ ಆಫ್ರಿಕಾದ ರಾಷ್ಟ್ರ ಯಾವುದು ಅಂತಂದರೆ ನಮೀಬಿಯಾ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಹಾಯ್ದು ಹೋಗುವಂಥ ಅಥವಾ ಮಕರ ಸಂಕ್ರಾಂತಿ ವೃತ್ತದ ಕಾಲ್ಪನಿಕ ರೇಖೆ ನಮೀಬಿಯಾದ ಮೂಲಕ ಹಾದು ಹೋಗುತ್ತೆ ಅಂತ ನಾವಿಲ್ಲಿ ಮ್ಯಾಪ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದರ ಕರಾವಳಿಯನ್ನು ಅಟ್ಲಾಂಟಿಕ್ ಮಹಾಸಾಗರ ಹಂಚಿಕೊಳ್ಳುತ್ತೆ ಅಂತ ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇತ್ತೀಚೆಗೆ ಈ ನಮೀಬಿಯಾದಲ್ಲಿ ಭೀಕರವಾದಂತಹ ಬರಗಾಲ ಏರ್ಪಟ್ಟಿದೆ ಅಂತ ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸಾಕಷ್ಟು ವೈವಿಧ್ಯಮಯವಾದಂತಹ ಪರಿಸರ ವ್ಯವಸ್ಥೆಯನ್ನು ಹೊಂದಿರುವಂತಹ ನಮೀಬಿಯಾದಲ್ಲಿ ದಕ್ಷಿಣ ಭಾಗದ ಆಫ್ರಿಕಾ ಖಂಡದಲ್ಲಿರುವಂತಹ ಪ್ರಸಿದ್ಧ ಕಲಹರಿ ಅನ್ನುವ ಮರುಭೂಮಿ ವ್ಯಾಪಿಸಿರುವುದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಕಲಹರಿ ಮರುಭೂಮಿ ನಮೀಬಿಯಾದಲ್ಲೂ ಕೂಡ, ಅಂದರೆ ಈ ಕಲಹರಿ ಡೆಸರ್ಟ್ನ ಪಶ್ಚಿಮ ಭಾಗವನ್ನು ನಮೀಬಿಯಾ ದೇಶದ ಮೂಲಕ ವ್ಯಾಪಿಸಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಮರುಭೂಮಿಗಳು, ಜೌಗು ಪ್ರದೇಶಗಳು ಅಂದರೆ ವೆಟ್ಲ್ಯಾಂಡ್ಸ್ಗಳಾಗಿರ್ಬೋದು, ಸವನ್ನ ಹುಲ್ಲುಗಾವಲಾಗಿರ್ಬೋದು, ಪರ್ವತಗಳು, ನದಿ ಕಣಿವೆಗಳು, ಈ ರೀತಿಯಾಗಿ ಸಾಕಷ್ಟು ಡೈವರ್ಸ್ ಆದಂತಹ ಎಕೋಸಿಸ್ಟಮನ್ನು ಅಥವಾ ಪರಿಸರ ವ್ಯವಸ್ಥೆಯನ್ನು ನಮೀಬಿಯಾ ದೇಶ ಹೊಂದಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ನಮೀಬಿಯಾದ ಮೂಲಕ ಹರಿಯುವಂತಹ ಪ್ರಮುಖ ನದಿಗಳು ಯಾವುವು ಅಂತಂದರೆ ಈ ಕುನೇನೋ, ಒಕವಾಂಗೋ, ಮಾಶಿ, ಜಾಂಬೇಜಿ ಮತ್ತು ಉತ್ತರ ಗಡಿಯಲ್ಲಿ ಆರೆಂಜ್ ಅನ್ನುವ ನದಿ ನಮೀಬಿಯಾ ರಾಷ್ಟ್ರದ ಮೂಲಕ ಹರಿಯುವಂಥ ಪ್ರಮುಖ ನದಿಗಳಾಗಿವೆ. ಇನ್ನು ಅತಿ ಎತ್ತರದ ಪ್ರದೇಶವನ್ನು ಅಬ್ಸರ್ವ್ ಮಾಡೋದಾದರೆ ಮೌಂಟ್ ಬ್ರ್ಯಾಂಡ್ ಅಂತ ಕರೆಯಲ್ಪಡುವಂತಹ ಬ್ರ್ಯಾಂಡ್ಬರ್ಗ್ ಅನ್ನುವ ಅತಿ ಎತ್ತರದ ಪರ್ವತ ಈ ನಮೀಬಿಯಾದ ಅತ್ಯಂತ ಎತ್ತರದ ಪ್ರದೇಶ ಆಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಮ್ಯಾಪಿಂಗ್ ಆಫ್ ನಮೀಬಿಯಾ. ಕಾಂಟೆಕ್ಸ್ಟನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಇನ್ನು ಮುಂದಿನ ಆರ್ಟಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಆಗುತ್ತೆ. ನೀವೆಲ್ಲ ಈ ಸೈನ್ಸ್ ರಿಲೇಟ್ ಆಗಿ ಅಥವಾ ಆಸ್ಟ್ರೋನಾಮಿಗೆ ರಿಲೇಟ್ ಆದಂತಹ ಮಾಹಿತಿಗಳನ್ನು ಅಥವಾ ನಕ್ಷತ್ರಗಳ ಬಗ್ಗೆ ಸ್ಟಡಿ ಮಾಡ್ತಿರ್ಬೇಕಾದ್ರೆ ನೆಬ್ಯುಲಾಗಳ ಬಗ್ಗೆ ಅಥವಾ ನಿಹಾರಿಕೆಗಳ ಬಗ್ಗೆ ನೀವೆಲ್ಲ ಓದಿರ್ಬೋದು. ಸೊ ಈ ನಿಹಾರಿಕೆಗಳ ಬಗ್ಗೆ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಕಾಂಟೆಕ್ಸ್ಟ್ ಏನು ಅಂತ ತಿಳ್ಕೊಳ್ಳೋದಾದರೆ, ಇತ್ತೀಚೆಗೆ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿರುವಂತಹ ನಾಸಾ ಸಂಸ್ಥೆಯಿಂದ ಒಂದು ಹೊಸ ರೆಡ್ ಸ್ಪೈಡರ್ ನೆಬ್ಯುಲಾದ ಫೋಟೋಸ್ಗಳನ್ನು ಶೇರ್ ಮಾಡಲಾಗಿದೆ. ಇದನ್ನು ರೆಡ್ ಸ್ಪೈಡರ್ ನೆಬ್ಯುಲಾ ಬ್ರೀದ್ ಆಫ್ ರೆಡ್ ಸ್ಪೈಡರ್ ನೆಬ್ಯುಲಾ ಅಂತ ಈ ಒಂದು ಕ್ಯಾಪ್ಷನ್ನೊಂದಿಗೆ
ಈ ಫೋಟೋಸ್ಗಳನ್ನು ಶೇರ್ ಮಾಡಿದೆ ನಾಸಾ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ನಿಹಾರಿಕೆ ಅಥವಾ ರೆಡ್ ಸ್ಪೈಡರ್ ನೆಬ್ಯುಲಾ ನ್ಯೂಸ್ನಲ್ಲಿರುವುದರಿಂದ ಈ ಒಂದು ನೆಬ್ಯುಲಾ ಕುರಿತಾದಂತಹ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ನೆಬ್ಯುಲಾ ಅಂತಂದರೆ ಬಾಹ್ಯಾಕಾಶದಲ್ಲಿ ಸೂಪರ್ನೋವಾ ಅಥವಾ ಇತರ ನಕ್ಷತ್ರದ ಸ್ಫೋಟ ಉಂಟಾಗಿ, ಅಂದರೆ ಈ ನಕ್ಷತ್ರದ ಅಂತಿಮ ಹಂತದಲ್ಲಿ ಮಹಾಸ್ಫೋಟ ಉಂಟಾಗುವುದರ ಮೂಲಕ ಬ್ರಹ್ಮಾಂಡದಲ್ಲಿ ಚದುರುವಂತಹ ಧೂಳು ಮತ್ತು ಅನಿಲದ ದೈತ್ಯ ಮೋಡಗಳನ್ನು ನಿಹಾರಿಕೆಗಳು ಅಂತ ಗುರುತಿಸಲಾಗುತ್ತೆ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಸೂಪರ್ನೋವಾ ಅಂತ ನೀವೆಲ್ಲ ಓದಿರ್ಬೋದು, ಮಹಾಸ್ಫೋಟ ಅಂತ ಗುರುತಿಸ್ತೇವೆ ನಾವು ಇದನ್ನೆಲ್ಲ. ಸೊ ಈ ನಕ್ಷತ್ರದ ಅಂತಿಮ ಹಂತದಲ್ಲಿ ಸೂಪರ್ನೋವಾ ಮಹಾಸ್ಫೋಟ ಉಂಟಾದಂಥ ಸಂದರ್ಭದಲ್ಲಿ ಅದರಲ್ಲಿದ್ದಂತಹ ಎಲ್ಲ ಇಂಧನ ಉರಿದು ಹೋಗಿ ಹೀಲಿಯಂ ಮತ್ತು ಹೈಡ್ರೋಜನ್ನಂತಹ ಪ್ರಮುಖ ಅನಿಲಗಳಿಂದ, ಧೂಳಿನ ಕಣಗಳಿಂದ ಉಂಟಾದಂತಹ ಒಂದು ದೈತ್ಯ ಕ್ಲೌಡ್ ಅಥವಾ ಮೋಡಗಳನ್ನು ನೆಬ್ಯುಲಾಸ್ ಅಥವಾ ನಿಹಾರಿಕೆಗಳು ಅಂತ ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ ಈ ನಿಹಾರಿಕೆಗಳು ಒಂದು ರೀತಿಯಲ್ಲಿ ಹೊಸ ನಕ್ಷತ್ರಗಳು ಉದ್ಭವಿಸುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ನಕ್ಷತ್ರಗಳು ರೂಪುಗೊಳ್ಳಬೇಕು ಅಂತಂದರೆ ಧೂಳು ಮತ್ತು ಅನಿಲದ ದೈತ್ಯ ಕಣಗಳಿಂದ ಸಾಧ್ಯವಾಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಹೈಡ್ರೋಜನ್ ಮತ್ತು ಹೀಲಿಯಂ ಅನ್ನುವ ಈ ಅನಿಲಗಳನ್ನು ಒಳಗೊಂಡಿರುವಂತಹ ದೈತ್ಯ ಮೋಡಗಳಿಂದ ಈ ಹೊಸ ನಕ್ಷತ್ರಗಳು ರೂಪುಗೊಳ್ಳುತ್ತವೆ ಅಂತ ನಾವೆಲ್ಲ ಸೈನ್ಸ್ನಲ್ಲಿ ಅಬ್ಸರ್ವ್ ಮಾಡಿರ್ತೇವೆ. ಸೊ ಇದೇ ಒಂದು ಕಾರಣಕ್ಕಾಗಿ ನೆಬ್ಯುಲಾಸ್ಗಳನ್ನು ಅಥವಾ ನಿಹಾರಿಕೆಗಳನ್ನು ಸ್ಟಾರ್ ನರ್ಸರೀಸ್ ಅಥವಾ ಈ ನಕ್ಷತ್ರಗಳ ನರ್ಸರೀಸ್ ಅಂತ ಕೂಡ ಕರೀತಾರೆ. ಅಂದರೆ ಚಿಕ್ಕ ಚಿಕ್ಕ ನಕ್ಷತ್ರಗಳು ರೂಪುಗೊಳ್ಳುವಂತಹ ಸಾಧ್ಯತೆಗಳು ನೆಬ್ಯುಲಾದಿಂದ ಹೆಚ್ಚಾಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಒಂದು ನಕ್ಷತ್ರ ತನ್ನ ಸಂಪೂರ್ಣವಾದಂತಹ ಜೀವನವನ್ನು ಕಂಪ್ಲೀಟ್ ಮಾಡಿ ಸ್ಫೋಟಗೊಂಡ ನಂತರ ಉಳಿದಂತಹ ಧೂಳಿನ ಕಣಗಳು ಮತ್ತು ಅನಿಲಗಳಿಂದ ಹೊಸ ನಕ್ಷತ್ರಗಳು ರೂಪುಗೊಳ್ಳುತ್ತವೆ ಅಂತ ಬ್ರಹ್ಮಾಂಡದಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಸಾಮಾನ್ಯವಾಗಿ ಗುರುತಿಸಲಾಗುವಂತಹ ವೈವಿಧ್ಯಮಯವಾದಂತಹ ನಿಹಾರಿಕೆಗಳು ಯಾವುವು ಅಂತಂದರೆ ಹೆಲಿಕ್ಸ್ ನೆಬ್ಯುಲಾ, ಕ್ಯಾಟ್ಸ್ ಐ ನೆಬ್ಯುಲಾ ಇಮೇಜ್ನಲ್ಲಿ ಅಬ್ಸರ್ವ್ ಮಾಡ್ಬೋದು. ಬೆಕ್ಕಿನ ಕಣ್ಣಿನಂತೆ ಕಾಣುವಂತಹ ನೆಬ್ಯುಲಾಗಳು ಕ್ಯಾಟ್ಸ್ ಐ ನೆಬ್ಯುಲಾ ಅಂತ ಗುರುತಿಸಿಕೊಳ್ಳುತ್ತೆ. ಕ್ರ್ಯಾಬ್ ನೆಬ್ಯುಲಾಗಳು, ರಿಂಗ್ ನೆಬ್ಯುಲಾ, ಆಯಿಸ್ಟರ್ ನೆಬ್ಯುಲಾ ಇಮೇಜ್ನಲ್ಲಿ ಅಬ್ಸರ್ವ್ ಮಾಡಿ, ಈಗಲ್ ನೆಬ್ಯುಲಾ ಅಂತ. ಸೊ ಈ ರೀತಿಯಾದಂತಹ ವೈವಿಧ್ಯಮಯವಾದಂತಹ ನೆಬ್ಯುಲಾಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು ಬಾಹ್ಯಾಕಾಶದಲ್ಲಿ. ಸೊ ನೆನ್ಪಿಟ್ಕೊಳ್ಳಿ, ರಿಂಗ್, ಕ್ಯಾಟ್ಸ್ ಐ, ಹೆಲಿಕ್ಸ್, ಕ್ರ್ಯಾಬ್, ಈಗಲ್, ಆಯಿಸ್ಟರ್. ಸೊ ಇವೆಲ್ಲ ಏನು ಅಂತಂದರೆ ನೆಬ್ಯುಲಾಗಳ ವೈವಿಧ್ಯಮಯವಾದಂತಹ ರೂಪಗಳಾಗಿವೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸಾಕಷ್ಟು ದೊಡ್ಡ ವಿಸ್ತಾರವನ್ನು ಹೊಂದಿರುವಂತಹ ಧೂಳು ಮತ್ತು ಅನಿಲದ ದೈತ್ಯಗಳನ್ನು ನೆಬ್ಯುಲಾಗಳು ಅಂತ ನಾವು ಅಬ್ಸರ್ವ್ ಮಾಡ್ತೇವೆ. ಇನ್ನು ಈ ನಿಹಾರಿಕೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಅಬ್ಸರ್ವ್ ಮಾಡೋದಾದರೆ, ಭಾರತ ಅಥವಾ ಭೂಮಿಗೆ ಅತ್ಯಂತ ಸಮೀಪ ಇರುವಂತಹ ಒಂದು ನಿಹಾರಿಕೆ ಯಾವುದು ಅಂತಂದರೆ ಸುಮಾರು 700 ಜ್ಯೋತಿರ್ವರ್ಷ ದೂರದಲ್ಲಿ ಇರುವಂತಹ ಲೈಟ್ ಇಯರ್ಸ್, 700 ಲೈಟ್ ಇಯರ್ಸ್ ದೂರದಲ್ಲಿರುವಂತಹ ಹೆಲಿಕ್ಸ್ ನೆಬ್ಯುಲಾ ಏನಿದೆ, ಈ ಒಂದು ನಿಹಾರಿಕೆ ಭೂಮಿಗೆ ಅತ್ಯಂತ ಸಮೀಪ ಇರುವಂತಹ ನೆಬ್ಯುಲಾ ಆಗಿದೆ ಅಂತ ನಾವು ಇಲ್ಲಿ ನೋಟ್ ಮಾಡಿ ಇಟ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಇಮೇಜ್ನಲ್ಲಿ ಕಾಣುವಂತಹ ಹೆಲಿಕ್ಸ್ ನೆಬ್ಯುಲಾ ಏನಿದೆ ಸುಮಾರು 700 ಲೈಟ್ ಇಯರ್ಸ್ನಷ್ಟು ಭೂಮಿಯಿಂದ ದೂರ ಇರುವಂತಹ ನೆಬ್ಯುಲಾ ಅಥವಾ ನಿಹಾರಿಕೆ ಭೂಮಿಗೆ ಅತ್ಯಂತ ಸಮೀಪ ಇರುವಂತಹ ಒಂದು ನಿಹಾರಿಕೆ ಆಗಿದೆ. ಇನ್ನು ಇತ್ತೀಚೆಗೆ ನಾಸಾದಿಂದ ಪಬ್ಲಿಷ್ ಮಾಡಲಾದಂತಹ ಈ ಒಂದು ಇಮೇಜನ್ನು ಅಬ್ಸರ್ವ್ ಮಾಡಿ, ಜೇಡದಂತೆ ಕಾಣುವಂತಹ ಈ ಕೆಂಪು ಬಣ್ಣದ ನೆಬ್ಯುಲಾವನ್ನು ರೆಡ್ ಸ್ಪೈಡರ್ ನೆಬ್ಯುಲಾ ಅಂತ ಗುರುತಿಸಲಾಗುತ್ತೆ. ಭೂಮಿಯಿಂದ ಸುಮಾರು 3000 ಲೈಟ್ ಇಯರ್ಸ್ಗಳಷ್ಟು ದೂರದಲ್ಲಿರುವಂತಹ ಈ ರೆಡ್ ಸ್ಪೈಡರ್ ನೆಬ್ಯುಲಾದ ಚಿತ್ರಗಳನ್ನು ಇತ್ತೀಚೆಗೆ ನಾಸಾದಿಂದ ಶೇರ್ ಮಾಡಲಾಗಿತ್ತು. ಸೊ ಭೂಮಿಯಲ್ಲಿ ತಿಳಿದಿರುವಂತಹ, ಅಂದರೆ ವೈಜ್ಞಾನಿಗಳಿಗೆ ತಿಳಿದಿರುವಂತಹ ಅತ್ಯಂತ ಬಿಸಿಯಾದ ನಕ್ಷತ್ರಗಳನ್ನು ಹೊಂದಿರುವಂತಹ ಒಂದು ನೆಬ್ಯುಲಾ ರೆಡ್ ಸ್ಪೈಡರ್ ನೆಬ್ಯುಲಾ ಅಂತ ಗುರುತಿಸಿಕೊಳ್ಳುತ್ತೆ. ಇದು ಧನುರಾಶಿಯ ನಕ್ಷತ್ರ ಪುಂಜದಲ್ಲಿ ಲೊಕೇಟ್ ಆಗಿರುವಂತಹ ಒಂದು ನಿಹಾರಿಕೆ ಆಗಿದೆ. ಧನುರಾಶಿ ಅಂತಂದರೆ ಸ್ಯಾಜಿಟೇರಿಯಸ್ ಕಾನ್ಸ್ಟೆಲೇಷನ್ನಲ್ಲಿ ಲೊಕೇಟ್ ಆಗಿರುವಂತಹ ನೆಬ್ಯುಲಾ ರೆಡ್ ಸ್ಪೈಡರ್ ನೆಬ್ಯುಲಾ ಅಂತ ನೆನ್ಪಿಟ್ಕೊಳ್ಳಿ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ನೆಬ್ಯುಲಾ. ಸೊ ಇವತ್ತಿನ ಡಿಸ್ಕಷನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈಗ ಡಿಸ್ಕಸ್ ಮಾಡಿದಂಥ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ರೀತಿಯಾಗಿ ಎಕ್ಸಾಮ್ನಲ್ಲಿ ಕೇಳಬಹುದು ಅಂತ
ಒಂದು ರ್ಯಾಪಿಡ್ ರಿವಿಷನ್ ಸೆಷನ್ನಲ್ಲಿ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೊಳ್ಳೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಈ ಕೆಳಗಿನ ಯಾವ ಸಚಿವಾಲಯವು ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಅಥವಾ I4C ಅನ್ನುವ ಈ ಒಂದು ಸೆಂಟರನ್ನು ನೋಡಿಕೊಳ್ಳುತ್ತೆ ಅಥವಾ ಒಂದು ಯಾವ ಸಚಿವಾಲಯದ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಕೇಂದ್ರವನ್ನು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಹಣಕಾಸು ಸಚಿವಾಲಯ, ಆಪ್ಷನ್ ಬಿ ಗೃಹ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಸಿ IT ಮತ್ತು ಸಂವಹನ ಸಚಿವಾಲಯ ಅಥವಾ ಆಪ್ಷನ್ ಡಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಈ ಒಂದು ಮಿನಿಸ್ಟ್ರಿಯ ಅಡಿಯಲ್ಲಿ ಈ I4C ಅನ್ನುವ ಕೇಂದ್ರವನ್ನು ನವದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ನಾವು ಒಬ್ಸರ್ವ್ ಮಾಡ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಮೂಲಕ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಥವಾ I4C ಅಂತ ಇದನ್ನು ಗುರುತಿಸ್ತೇವೆ. ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ ನವದೆಹಲಿಯಲ್ಲಿ. I ಫಾರ್ ಇಂಡಿಯಾ, 4C ಅಂತಂದರೆ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂತ. ಸೊ 4C 1 ಸಿಂಗಲ್ I4C ಅಂತ ಈ ಒಂದು ಸಂಸ್ಥೆಯನ್ನು ಗುರುತಿಸಲಾಗುತ್ತೆ. ದೇಶದಾದ್ಯಂತ ಈ ಸೈಬರ್ ಅಪರಾಧಗಳನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಾಗರಿಕರನ್ನು ಒಳಗೊಳ್ಳುವಿಕೆಯ ಮೂಲಕ ಈ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ಗಳ ಮತ್ತು ಇತರ ಪ್ರಮುಖ ಹಣಕಾಸು ಮತ್ತು ಹಣಕಾಸೇತರ ಸಂಸ್ಥೆಗಳನ್ನು ಒಳಗೊಳ್ಳುವುದರ ಮೂಲಕ ಒಂದು ಕಾಂಪ್ರಿಹೆನ್ಸಿವ್ ಆದಂತಹ ಸಮಗ್ರವಾದಂತಹ ಈ ಸೈಬರ್ ಅಪರಾಧಗಳನ್ನು ತಡೆಗಟ್ಟುವಂತಹ ಒಂದು ಕೇಂದ್ರವಾಗಿ I4Cಯನ್ನು ಇತ್ತೀಚೆಗೆ ದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ವಿಚ್ ಆಫ್ ದ ಬಿಲೋ ಫಾಲೋವಿಂಗ್ ಈಸ್ ನಾಟ್ ದ ಕಂಪೋನೆಂಟ್ ಆಫ್ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂತ ಪ್ರಶ್ನೆ ಇದೆ. I4C ಅನ್ನುವ ಈ ಕೇಂದ್ರದ ಅಡಿಯಲ್ಲಿ ಗುರುತಿಸಲಾಗುವಂತಹ ಘಟಕಗಳಲ್ಲಿ ಇದರಲ್ಲಿ ಯಾವುದು ಸೇರ್ಪಡೆಗೊಂಡಿಲ್ಲ ಅಂತ ಗುರುತಿಸಬೇಕು. ಆಪ್ಷನ್ ಎ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ NCRP, ಆಪ್ಷನ್ ಬಿ ನ್ಯಾಷನಲ್ ಸೈಬರ್ ಕ್ರೈಮ್ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಸೆಂಟರ್, ಆಪ್ಷನ್ ಸಿ ಸೈಬರ್ ಕಮಾಂಡೋಸ್ ಟ್ರೈನಿಂಗ್ ಸೆಂಟರ್ ಅಥವಾ ಆಪ್ಷನ್ ಡಿ ನ್ಯಾಷನಲ್ ಸೈಬರ್ ಕ್ರೈಮ್ ಫೋರೆನ್ಸಿಕ್ ಲ್ಯಾಬೊರೇಟರಿ ಅಂತ ಇದೆ. ಸೊ I4Cಯ ಪ್ರಮುಖ ಘಟಕಗಳಲ್ಲಿ ಕಮಾಂಡೋಸ್ ಟ್ರೈನಿಂಗ್ ಸೆಂಟರ್ ಇನ್ಕ್ಲೂಡ್ ಆಗಿಲ್ಲ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಉಳಿದಂತೆ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ನ್ಯಾಷನಲ್ ಸೈಬರ್ ಕ್ರೈಮ್ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಸೆಂಟರ್, ಆಪ್ಷನ್ ಡಿ ನ್ಯಾಷನಲ್ ಸೈಬರ್ ಕ್ರೈಮ್ ಫೋರೆನ್ಸಿಕ್ ಲ್ಯಾಬೊರೇಟರಿ, ಈ ಮೂರು ಘಟಕಗಳು ಕೂಡ I4C ಸೆಂಟರ್ನಲ್ಲಿ ಇನ್ಕ್ಲೂಡ್ ಆಗಿವೆ. ಆದರೆ ಕಮಾಂಡೋಸ್ ಟ್ರೈನಿಂಗ್ ಸೆಂಟರ್ ಇನ್ಕ್ಲೂಡ್ ಆಗಿಲ್ಲ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಇಲ್ಲಿ I4Cಯ ಪ್ರಮುಖ ಕಂಪೋನೆಂಟ್ಸ್ಗಳನ್ನು ಘಟಕಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಲಿಸ್ಟ್ ಮಾಡ್ತಾ ಹೋಗ್ತೀನಿ, ನೋಟ್ ಮಾಡಿಟ್ಕೊಳ್ಳಿ. ನ್ಯಾಷನಲ್ ಸೈಬರ್ ಕ್ರೈಮ್ ಥ್ರೆಟ್ ಅನಾಲಿಟಿಕ್ಸ್ ಯೂನಿಟ್, ಅಂದರೆ ಈ ಬೆದರಿಕೆಗಳಿಗೆ ಸಂಬಂಧಿಸಿದಂತಹ ಒಂದು ಯೂನಿಟ್. ಆಪ್ಷನ್ ಟು ಅಲ್ಲ, ಕಂಪೋನೆಂಟ್ 2 ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ NCRP, ಅಂದರೆ ವಾರದ 24 ಗಂಟೆಗಳು ಕೂಡ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ಸಮಯದಲ್ಲಿ ಈ ಸೈಬರ್ ಅಪರಾಧಗಳನ್ನು ರಿಪೋರ್ಟ್ ಮಾಡುವಂತಹ ವರದಿ ಸಲ್ಲಿಸುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಪೋರ್ಟಲ್ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ಮೂರನೇ ಘಟಕ ಯಾವುದು ಅಂತಂದರೆ ನ್ಯಾಷನಲ್ ಸೈಬರ್ ಕ್ರೈಮ್ ಟ್ರೈನಿಂಗ್ ಸೆಂಟರ್ ಅಂತ. ಈ ಸಿಬ್ಬಂದಿಗಳಿಗೆ ಟ್ರೈನಿಂಗನ್ನು ಅಥವಾ ತರಬೇತಿಯನ್ನು ವಿತರಣೆ ಮಾಡುವಂತಹ ಒಂದು ಘಟಕ ಇದು. ನಾಲ್ಕನೇ ಘಟಕ ಯಾವುದು ಅಂತಂದರೆ ನ್ಯಾಷನಲ್ ಸೈಬರ್ ಕ್ರೈಮ್ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್, ಸಂಶೋಧನೆ ಮತ್ತು ನಾವೀನ್ಯತೆಯ ಕೇಂದ್ರ. ಆಪ್ಷನ್ ಅಲ್ಲ, ಕಂಪೋನೆಂಟ್ ನಂಬರ್ 5 ಈ ಪ್ಲ್ಯಾಟ್ಫಾರ್ಮ್ ಫಾರ್ ಜಾಯಿಂಟ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್, ಈ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಅಥವಾ ಪೊಲೀಸ್ ಇಲಾಖೆ, ಈ ಆಯಾ ರಾಜ್ಯಗಳ ಪೊಲೀಸ್ ಇಲಾಖೆಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಸೆಂಟ್ರಲ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು. ಸೊ ಇವುಗಳ ನಡುವೆ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಪರಸ್ಪರ ಹಂಚಿಕೊಳ್ಳುವಂತಹ ಒಂದು ಕೋಆರ್ಡಿನೇಷನ್ ಟೀಮ್. ಮುಂದೆ ಆರನೇ ಘಟಕ ಯಾವುದು ಅಂತ ಅಬ್ಸರ್ವ್ ಮಾಡೋದಾದರೆ ಸೈಬರ್ ಕ್ರೈಮ್ ಎಕೋಸಿಸ್ಟಮ್ ಮ್ಯಾನೇಜ್ಮೆಂಟ್ ಯೂನಿಟ್ ಅಂತ. ಇದು ಮುಖ್ಯವಾಗಿ ಈ ಸೈಬರ್ ಹೈಜೀನ್ ಮತ್ತು ಸೈಬರ್ ಅಪರಾಧಗಳನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಒಂದು ವಿಶೇಷವಾದಂತಹ ಯೂನಿಟ್ ಆಗಿದೆ. ಮುಂದೆ ನ್ಯಾಷನಲ್ ಸೈಬರ್ ಕ್ರೈಮ್ ಫೋರೆನ್ಸಿಕ್ ಲ್ಯಾಬೊರೇಟರಿ ಅಂತ. ಇದು ಮುಖ್ಯವಾಗಿ ಈ ತನಿಖೆಯನ್ನು ಕೈಗೊಳ್ಳುವಂತಹ ಒಂದು ಪರಿಸರವನ್ನು ಒದಗಿಸಿಕೊಡುವಂತಹ ಒಂದು ಘಟಕ ಆಗಿದೆ ಅಂತ. ಈ 7 ಪ್ರಮುಖವಾದಂಥ ಘಟಕಗಳನ್ನು I4Cಯಲ್ಲಿ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಂಡಿಯನ್ ಸೈಬರ್ ಕ್ರೈಮ್
ಕೋಆರ್ಡಿನೇಷನ್ ಸೆಂಟರ್ ಅಂತ. ಮುಂದಿನ ರಿವಿಷನ್ ಪ್ರಶ್ನೆ, ನಮೀಬಿಯಾ ದೇಶದ ಪಶ್ಚಿಮ ಭಾಗಕ್ಕೆ ಈ ಕೆಳಗಿನ ಯಾವ ಸಾಗರ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಹಿಂದೂ ಮಹಾಸಾಗರ, ಆಪ್ಷನ್ ಬಿ ಪೆಸಿಫಿಕ್ ಮಹಾಸಾಗರ, ಆಪ್ಷನ್ ಸಿ ಅಟ್ಲಾಂಟಿಕ್ ಮಹಾಸಾಗರ ಅಥವಾ ಆಪ್ಷನ್ ಡಿ ದಕ್ಷಿಣ ಸಾಗರ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳೋದಾದರೆ ಆಪ್ಷನ್ ಸಿ ಅಟ್ಲಾಂಟಿಕ್ ಮಹಾಸಾಗರ ಈ ಒಂದು ಕರಾವಳಿ ಗಡಿಯನ್ನು ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿರುವಂತಹ ನಮೀಬಿಯಾ ರಾಷ್ಟ್ರ ಹಂಚಿಕೊಳ್ಳುತ್ತೆ ಅಂತ ನಾವು ಈ ಮ್ಯಾಪ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ನಮೀಬಿಯಾದ ಪಶ್ಚಿಮ ಕರಾವಳಿಯನ್ನು ಅಟ್ಲಾಂಟಿಕ್ ಮಹಾಸಾಗರದ ಕರಾವಳಿ ಅಥವಾ ಒಂದು ಕೋಸ್ಟಲ್ ಲೈನನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ, ನಮೀಬಿಯಾ ಈ ಕೆಳಗಿನ ಯಾವ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಕೀನ್ಯಾ, ಉಗಾಂಡಾ, ತಾಂಜೇನಿಯಾ ಮತ್ತು ಮಲಾವಿ, ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ, ಬೋಟ್ಸ್ವಾನಾ, ಜಿಂಬಾಬ್ವೆ, ಜಾಂಬಿಯಾ ಮತ್ತು ಅಂಗೋಲಾ, ಆಪ್ಷನ್ ಸಿ ಈಜಿಪ್ಟ್, ಲಿಬಿಯಾ, ಅಲ್ಜೀರಿಯಾ, ಮೊರಾಕೊ, ಆಪ್ಷನ್ ಡಿ ಮಾರಿಟಾನಿಯಾ, ಮಾಲಿ, ನೈಜರ್, ಚಾದ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ, ಬೋಟ್ಸ್ವಾನಾ, ಜಿಂಬಾಬ್ವೆ, ಜಾಂಬಿಯಾ ಮತ್ತು ಅಂಗೋಲಾ ಈ ಪ್ರಮುಖವಾದಂತಹ 5 ರಾಷ್ಟ್ರಗಳ ಗಡಿಗಳನ್ನು ನಮೀಬಿಯಾ ರಾಷ್ಟ್ರ ಶೇರ್ ಮಾಡುತ್ತೆ ಮತ್ತು ಒಂದು ಕಡೆ ಅಟ್ಲಾಂಟಿಕ್ ಮಹಾಸಾಗರದ ಕರಾವಳಿಯನ್ನು ಹಂಚಿಕೊಳ್ಳುತ್ತೆ ಅಂತ ನಾವು ಈ ಮ್ಯಾಪ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಉತ್ತರದಲ್ಲಿ ಅಂಗೋಲಾ, ಈಶಾನ್ಯದಲ್ಲಿ ಜಾಂಬಿಯಾ ಮತ್ತು ಜಿಂಬಾಬ್ವೆ, ಪೂರ್ವದಲ್ಲಿ ಬೋಟ್ಸ್ವಾನಾ, ದಕ್ಷಿಣದಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಮಹಾಸಾಗರದ ಕರಾವಳಿಯನ್ನು ಹಂಚಿಕೊಳ್ಳುವಂಥ ದೇಶ ನಮೀಬಿಯಾ ಅಂತ ನಾವು ಈ ಒಂದು ಆಫ್ರಿಕಾ ಖಂಡದ ನೈಋತ್ಯ ಭಾಗದಲ್ಲಿರುವಂಥ ದೇಶದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ವಿಂಡೋಕ್ ಅನ್ನುವುದು ನಮೀಬಿಯಾದ ರಾಜಧಾನಿಯಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ನಿಹಾರಿಕೆಗಳು ಅಥವಾ ನೆಬುಲಾಸ್ ಅಂದರೆ ಏನು ಅಂತ ಸಿಂಪಲ್ ಪ್ರಶ್ನೆ ಇದೆ. ಆಪ್ಷನ್ ಎ ಒಂದು ರೀತಿಯ ನಕ್ಷತ್ರಗಳನ್ನು ನಿಹಾರಿಕೆಗಳು ಅಂತ ಕರೀತಾರೆ. ಆಪ್ಷನ್ ಬಿ ಬಾಹ್ಯಾಕಾಶದಲ್ಲಿ ಇರುವಂತಹ ಧೂಳು ಮತ್ತು ಅನಿಲದ ದೈತ್ಯ ಮೋಡಗಳು, ಆಪ್ಷನ್ ಸಿ ಗ್ರಹಗಳು, ಆಪ್ಷನ್ ಡಿ ಕ್ಷುದ್ರ ಗ್ರಹಗಳು ಅಂತ ಇದೆ. ನಿಹಾರಿಕೆಗಳು ಅಂತಂದರೆ ಆಪ್ಷನ್ ಬಿ ಬಾಹ್ಯಾಕಾಶದಲ್ಲಿ ಧೂಳು ಮತ್ತು ಅನಿಲದ ದೈತ್ಯ ಮೋಡಗಳನ್ನು ನಿಹಾರಿಕೆಗಳು ಅಥವಾ ನೆಬುಲಾಸ್ ಅಂತ ಗುರುತಿಸ್ತಾರೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಭೂಮಿಗೆ ಹತ್ತಿರ ಇರುವಂತಹ ನಿಹಾರಿಕೆಯ ಹೆಸರು ಏನು ಅಂತ ಗುರುತಿಸಿ. ಆಪ್ಷನ್ ಎ ಓರಿಯಾನ್ ನೆಬ್ಯುಲಾ, ಆಪ್ಷನ್ ಬಿ ಎಡಿ ಅಥವಾ ಕ್ರ್ಯಾಬ್ ನೆಬುಲಾ, ಆಪ್ಷನ್ ಸಿ ಹೆಲಿಕ್ಸ್ ನೆಬುಲಾ ಅಥವಾ ನಿಹಾರಿಕೆ, ಆಪ್ಷನ್ ಡಿ ಹದ್ದು ಅಥವಾ ಈಗಲ್ ನೆಬುಲಾ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ ಹೆಲಿಕ್ಸ್ ನೆಬುಲಾ. ಇದು ಭೂಮಿಗೆ ಅತ್ಯಂತ ಸಮೀಪ ಇರುವಂತಹ ಒಂದು ನಿಹಾರಿಕೆ ಆಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಬಾಹ್ಯಾಕಾಶದಲ್ಲಿ ಒಂದು ನಕ್ಷತ್ರ ತನ್ನ ಅಂತಿಮ ಹಂತದಲ್ಲಿ ಮಹಾಸ್ಫೋಟಗೊಂಡಾಗ ಅಥವಾ ಸೂಪರ್ನೋವಾ ಸ್ಫೋಟಗೊಂಡಾಗ ಉಳಿದುಕೊಳ್ಳುವಂತಹ ಧೂಳು ಮತ್ತು ಅನಿಲದ ದೈತ್ಯವಾದಂತಹ ಮೋಡಗಳನ್ನು ನಿಹಾರಿಕೆಗಳು ಅಥವಾ ನೆಬ್ಯುಲಾಸ್ಗಳು ಅಂತ ಗುರುತಿಸಲಾಗುತ್ತೆ. ಇವುಗಳು ಹೊಸ ನಕ್ಷತ್ರಗಳ ಉದ್ಭವಕ್ಕೆ ಅಥವಾ ರೂಪುಗೊಳ್ಳುವುದಕ್ಕೆ ಕಾರಣವಾಗಿರುವುದರಿಂದ ಇವುಗಳನ್ನು ಸ್ಟಾರ್ ನರ್ಸರೀಸ್ ಅಂತ ಕೂಡ ಕರೀತಾರೆ. ನಕ್ಷತ್ರಗಳ ನರ್ಸರೀಸ್ಗಳು ಅಂತ ಕೂಡ ಕರೀತಾರೆ. ಸಾಕಷ್ಟು ವೈವಿಧ್ಯಮಯವಾದಂತಹ ನೆಬುಲಾಸ್ಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ಭೂಮಿಗೆ ಅತ್ಯಂತ ಸಮೀಪ ಇರುವಂತಹ ನೆಬುಲಾ ಯಾವುದು ಅಂತಂದರೆ ಹೆಲಿಕ್ಸ್ ಅನ್ನುವ ಹೆಸರಿನ ನೆಬುಲಾ. ಇದು ಭೂಮಿಯಿಂದ ಸುಮಾರು 700 ಜ್ಯೋತಿರ್ವರ್ಷಗಳಷ್ಟು ಲೈಟ್ ಇಯರ್ಸ್ನಷ್ಟು ದೂರದಲ್ಲಿ ಇದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇತ್ತೀಚೆಗೆ ಭೂಮಿಯಿಂದ ಸುಮಾರು 3000 ಜ್ಯೋತಿರ್ವರ್ಷಗಳು ದೂರದಲ್ಲಿರುವಂತಹ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ರೆಡ್ ಸ್ಪೈಡರ್ ನೆಬುಲಾದ ಇಮೇಜಸ್ಗಳನ್ನು ನಾಸಾದಿಂದ ಶೇರ್ ಮಾಡಲಾಗಿತ್ತು ಅಂತ ಈ ನೆಬುಲಾಗಳ ಬಗ್ಗೆ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಪ್ಲೀಸ್ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.